ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲಡ್ಕ. ವೀಕ್ಷಕರೇ, ಕನ್ನಡ ಕನ್ನಡ ಏನೆ ಕುಣಿದಾಡುವುದೆನ್ನೆದೆ, ಕನ್ನಡ ಏನೆ ಕಿವಿ ನಿಮಿರುವುದು. ಕಾಮನ ಬಿಲ್ಲನು ಕಾಣುವ ಕವಿಯೊಳು ತೆಕ್ಕನೆ ಮನಮೈ ಮರೆಯುವುದು. ಕನ್ನಡ, ಆಹಾ ಕನ್ನಡ. ಸಿದ್ದರಾಮಯ್ಯನವರೇ, ಇದನ್ನ ನಿಮಗೆ ಹೇಳೋದಕ್ಕೆ ಬರುತ್ತಾ? ಅಲ್ಲ, ನಿಮಗೆ ಬರುತ್ತೆ ಅಂತ ಅನ್ಸುತ್ತೆ ಅಲ್ವಾ? ಕನ್ನಡ ಬರುತ್ತಾ? ನಿಮಗೆ ಕೇಳಿದಲ್ಲ, ನಿಮ್ಮ ಮೊಮ್ಮಗನಿಗೆ ಕೇಳಿದ್ದು. ಸಿದ್ದರಾಮಯ್ಯನವರೇ, ಕನ್ನಡ ಬರುತ್ತಾ? ಆ ವಿಡಿಯೋ ಹಾಕ್ಬೇಡಿ ಮಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿ ಆ ವಿಡಿಯೋವನ್ನ ಹಾಕಿ ಪಾಪ ಅವರಿಗೆ ಮುಜುಗರ ತರೋದು ಯಾಕೆ ಅಂತ ಹೇಳಿದ್ರೆ, ನಮ್ಮ ಎಡಿಟರ್ ಕೇಳ್ತಾನೆ ಇಲ್ಲ ನೋಡಿ, ಹಾಕ್ತಾರಂತೆ. ಆಯ್ತು, ನೋಡ್ಕೊಂಡು ಬನ್ನಿ. ಸಿದ್ದರಾಮಯ್ಯ ಜೊತೆ ಕೊಡಿ. ನಾನು ನನ್ನ ಅಪ್ಪದ ಆಸೆನೆ ಕಂಪ್ಲೀಟ್ ಮಾಡಕ್ಕೆ ಇಲ್ಲಿ ಬಂದಿದ್ದೀನಿ. ಅದು ನಂದು ವಿಶ್. ಅದು ನನ್ನ ಅಪ್ಪದ ರಕ್ತನೇ ನನ್ ಮೇಲೆ ಇದೆ. ಅದಕ್ಕೆ ನಾನು ಇಲ್ಲಿ ಬಂದು ಎಲ್ಲ ಜನ ಜೊತೆನೆ ಇಲ್ಲಿ ಮಾತಾಡಿ, ಅವ್ರೇನ್ ಹತ್ರ ಕೆಲಸ ಆಯ್ತು, ನಾನೇ ಕೆಲಸ ಇವಾಗ ಮಾಡ್ತೀನಿ. ವಾರೆ ವಾ, ಸಿದ್ದರಾಮಯ್ಯನವರೇ, ನಿಮ್ಮ ಮೊಮ್ಮಗ ಅದೆಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತಾರೆ. ಸಿದ್ದರಾಮಯ್ಯನವರೇ, ಯು ನೋ ಕನ್ನಡ ಅಂತ ನಿಮ್ಮ ಮೊಮ್ಮಗನಿಗೆ ಕೇಳೋದಕ್ಕೆ ಯಾಕೆ ಟೈಮೇ ಸಿಗ್ಲಿಲ್ವಾ? ಓ, ಮೂಡ ಹಗರಣದಲ್ಲಿ ಬ್ಯುಸಿ ಆಗಿದ್ರಾ? ಅಥವಾ ನಮ್ಮ ರಾಜ್ಯವನ್ನ 5 ಗ್ಯಾರಂಟಿಗಳನ್ನ ಕೊಟ್ಟು ಹಳ್ಳ ಹಿಡಿಸೋದ್ರಲ್ಲಿ ಬ್ಯುಸಿ ಇದ್ರಾ? ಅಲ್ಲ, ನೀವು ಬ್ಯುಸಿ ಆಗಿದ್ರು ನಿಮ್ಮ ನೆಚ್ಚಿನ ಶಿಕ್ಷಣ ಮಂತ್ರಿ ಇದ್ದಾರಲ್ವಾ, ಮಧು ಬಂಗಾರಪ್ಪನವರು, ಅವ್ರ ಹತ್ರ ಆದ್ರೂ ಟ್ಯೂಷನ್ ಕೊಡ್ಸೋದಲ್ವಾ ಸಿದ್ದರಾಮಯ್ಯನವರೇ? 25 ದಿನದಲ್ಲಿ ಕನ್ನಡವನ್ನ ಕಲೀರಿ ಅಂತ ಹೇಳಿದ್ರೆ ಕಲಿಸಿಕೊಡ್ತಾ ಇದ್ರು. ಏನು, ಅವರಿಗಿಂತ ಒಳ್ಳೆ ಟೀಚರ್ ಅದು ನಿಮ್ಮ ಮೊಮ್ಮಗನಿಗೆ ಸಿಗೋದಕ್ಕೆ ಚಾನ್ಸೇ ಇಲ್ಲ. ಟ್ರೈ ಮಾಡಿ ನೋಡಿ. ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರನ್ನ ಕಂಡ್ರೆ ನಿಮಗೂ ಆಗಲ್ಲ, ನಿಮ್ಮ ಕಾಂಗ್ರೆಸ್ ನಾಯಕರಿಗೂ ಆಗಲ್ಲ ಅನ್ನುವಂಥದ್ದು ನಮಗೆ ಗೊತ್ತು. ಸಿದ್ದರಾಮಯ್ಯನವರೇ, ರಾಷ್ಟ್ರಪತಿಗಳಿಗೆ ಬಹುವಚನದಲ್ಲಿ ಮಾತನಾಡೋದಕ್ಕೂ ಬಾಯಿ ಬರಲ್ಲ ಪಾಪ. ನಿಮಗೆ ಹಳ್ಳಿ ಸೊಗಡು ಬಂದು ಬಿಡುತ್ತೆ. ಇಟಲಿ ಮಾತೆಯನ್ನು ನೋಡಿದಾಗ ಬೇಡ ಬೇಡ ಅಂತಂದ್ರು ಕೈ ಎತ್ತಿ ನಮಸ್ಕಾರ ಮಾಡಿ ಮೇಡಮ್ ಅಂತ ಹೇಳಬೇಕು ಅಂತ ಅನ್ಸುತ್ತೆ ಅಲ್ವಾ? ಏನು ಮಾಡೋದು, ಎಲ್ಲ ಕುರ್ಚಿ ಮಹಿಮೆ ಅಲ್ವಾ ಸಿದ್ದರಾಮಯ್ಯನವರೇ? ವೀಕ್ಷಕರೇ, ಬಹಳ ಡೀಟೇಲ್ ಆಗಿ ಹೋಗಲ್ಲ, ನಿಮಗೆ ಗೊತ್ತು. ಮೊನ್ನೆ ಅಖಿಲ ಭಾರತ ವಾಕ್ಶ್ರವಣ ಸಂಸ್ಥೆಯ ವಜ್ರ ಮಹೋತ್ಸವದ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಮೈಸೂರಿಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಬರ್ತಾರೆ. ಆ ಕಾರ್ಯಕ್ರಮದ ವೇದಿಕೆಯಲ್ಲಿ ಸಿದ್ದರಾಮಯ್ಯನವರು ಭಾಷಣ ಆರಂಭಿಸೋದಕ್ಕೂ ಮೊದಲು ದ್ರೌಪದಿ ಮುರ್ಮು ಅವರಿಗೆ ಮುಜುಗರ ಉಂಟು ಮಾಡುವಂತಹ ಪ್ರಶ್ನೆಯನ್ನ ಕೇಳುತ್ತಾರೆ. ಏನು, ಯು ನೋ ಕನ್ನಡ, ಐ ಸ್ಪೀಕ್ ಇನ್ ಕನ್ನಡ ಅಂತ ಹೇಳ್ತಾರೆ. ನಿಮಗೆ ಕನ್ನಡ ಗೊತ್ತಾ? ನಾನು ಕನ್ನಡದಲ್ಲೇ ಮಾತಾಡ್ತೇನೆ ಅಂತ ನಗ್ತಾನೆ ಹೇಳಿ ಭಾಷಣವನ್ನ ಮುಗಿಸ್ತಾರೆ. ರಾಷ್ಟ್ರದ ಅಧ್ಯಕ್ಷರಾದಂಥ ಗೌರವಾನ್ವಿತ ಶ್ರೀಮತಿ ದ್ರೌಪದಿ ಮುರ್ಮು ಅವರೇ, ಯು ನೋ ಕನ್ನಡ? ಐ ಸ್ಪೀಕ್ ಇನ್ ಕನ್ನಡ. ಆದ್ರೆ ಸಿದ್ದರಾಮಯ್ಯನವರ ಭಾಷಾ ಟೀಕೆಗೆ ನಗ್ತಾನೆ ವಿನಮ್ರವಾಗಿ ಮುರ್ಮು ಅವರು ಖಡಕ್ ತಿರುಗೇಟನ್ನ ಕೂಡ ಕೊಡ್ತಾರೆ. माननीय मुख्यमंत्री से कहना चाहूंगी, कन्नड़ या कर्नाटक भाषा भले ही मेरे मातृभाषा नहीं है, लेकिन मेरे भारत में जितने भी भाषा है, जितने भी संस्कृति है, ये जितने भी परंपरा है, ये मेरा प्यारा है. मैं सबको बहुत आदर करती हूँ, सम्मान करती हूँ. सब अपने भाषा को जीवित रखे, अपने परंपरा, अपनी संस्कृति को जीवित रखे, उस दिशा में आगे बढ़े. मैं इसके लिए शुभकामना देती हूँ. लेकिन मैं जरूर सीखूंगी कन्नड़ भाषा थोड़ा थोड़ा. ठीक है, धन्यवाद. जय हिंद, जय भारत. ಪ್ರತಿ ಭಾಷೆಯ ಬಗ್ಗೆ ಕೂಡ ನನಗೆ ಅಪಾರವಾದಂತಹ ಗೌರವ ಇದೆ. ಭಾರತದಲ್ಲಿ ಎಷ್ಟು ಭಾಷೆ ಇದೆ, ಎಷ್ಟು ಸಂಸ್ಕೃತಿಗಳಿವೆ, ಎಷ್ಟು ಪರಂಪರೆಗಳಿವೆ, ಅವೆಲ್ಲವೂ ಕೂಡ ನನಗಿಷ್ಟ. ಕನ್ನಡ ನನಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗುತ್ತೆ. ಪ್ರತಿಯೊಬ್ಬರು ತಮ್ಮ ಭಾಷೆಯನ್ನ ಜೀವಂತವಾಗಿ ಇಡೋದಕ್ಕೆ, ಅವರ ಸಂಪ್ರದಾಯಗಳಾಗಿರಬಹುದು, ಸಂಸ್ಕೃತಿ ಆಗಿರಬಹುದು, ಇವೆಲ್ಲವನ್ನ ಕೂಡ ಸಂರಕ್ಷಿಸೋದಕ್ಕೆ ಶ್ರಮವನ್ನ ಪಡಬೇಕು. ಆ ದಿಕ್ಕಿನಲ್ಲಿ ನಾವೆಲ್ಲರೂ ಕೂಡ ಮುಂದುವರಿಯೋಣ. ನಾನು ಖಂಡಿತವಾಗ್ಲೂ ಕೂಡ ಕನ್ನಡವನ್ನ ನಿಧಾನವಾಗಿ ಕಲಿಯೋದಕ್ಕೆ ಪ್ರಯತ್ನವನ್ನ ಪಡ್ತೀನಿ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಇದು ವ್ಯಕ್ತಿತ್ವ ಅಂತ ಹೇಳಿದ್ರೆ
ಒಂಚೂರು ನೋಡಿ ಕಲಿರಿ ಸಿದ್ದರಾಮಯ್ಯನವರೇ. ಈಗ ಇದನ್ನ ಸಮರ್ಥನೆ ಮಾಡೋರು ಬರ್ತಾರೆ. ಕನ್ನಡ ಪ್ರೇಮವನ್ನ ಮೆರೆದಂತಹ ಸಿದ್ದರಾಮಯ್ಯನವರು ನೀನ್ ಯಾಕೆ ವಿರೋಧಿಸ್ತಾ ಇದ್ದೀಯಾ, ನೀನು ಕನ್ನಡ ವಿರೋಧಿ ಅಂತ ಹೇಳೋರು ಬರ್ತಾರೆ. ಅಂಥವರಿಗೆ ಹೇಳ್ತೀನಿ, ಯು ನೋ ಕನ್ನಡ ಅಂತ ಕೇಳಿದ್ದು ಅದು ಕನ್ನಡ ಪ್ರೇಮ ಅಲ್ಲ, ಅದು ರಾಷ್ಟ್ರಪತಿಗಳ ಎದುರು ಅವರು ತೋರಿದಂತಹ ದುರಹಂಕಾರ. ಆಯ್ತಪ್ಪ, ಅಂತಹ ಕನ್ನಡ ಪ್ರೇಮ ಉಕ್ಕಿ ಉಕ್ಕಿ ಹರಿಯೋದಾದ್ರೆ ಸೋನಿಯಾ ಗಾಂಧಿ ಅವರು ಇದ್ದಂತಹ ವೇದಿಕೆಯಲ್ಲಿ, ರಾಹುಲ್ ಗಾಂಧಿ ಅವರು ಇದ್ದಂತಹ ವೇದಿಕೆಯಲ್ಲಿ, ಪ್ರಿಯಾಂಕಾ ಗಾಂಧಿ ಅವರು ಇದ್ದಂತಹ ವೇದಿಕೆಯಲ್ಲಿ ಯು ನೋ ಕನ್ನಡ, ಐ ಸ್ಪೀಕ್ ಇನ್ ಕನ್ನಡ ಅಂತ ಕೇಳಿ ಅಲ್ಲ. ಆ ತಾಕತ್ತಿದೆಯಾ ಸಿದ್ದರಾಮಯ್ಯನವರಿಗೆ? ಕನ್ನಡ ಪ್ರೇಮವನ್ನ ಅಂತಹ ವೇದಿಕೆಯಲ್ಲೂ ಆ ರೀತಿಯಾಗೂ ತೋರಿಸಬಹುದಾ? ಹೇಳಿ ಸಿದ್ದರಾಮಯ್ಯನವರೇ. ಸಿದ್ದರಾಮಯ್ಯನವರಿಗೆ ಹೈಕಮಾಂಡ್ ನಾಯಕರಿರುವಂತಹ ವೇದಿಕೆಯಲ್ಲಿ ಕನ್ನಡ ಪ್ರೇಮ ಮರ್ತೆ ಹೋಗುತ್ತೆ ಅಂತ ಅನ್ಸುತ್ತೆ. ಆಮೇಲೆ ಇನ್ನೊಂದು ಮಾತು, ಸಿದ್ದರಾಮಯ್ಯನವರು ಆ ವೇದಿಕೆಯಲ್ಲಿ ಕನ್ನಡ ಭಾಷಣವನ್ನ ಮಾಡಿದ್ದು ತಪ್ಪು ಅಂತ ನಾನು ಯಾವತ್ತೂ ಹೇಳಲ್ಲ. ನಾವು ಕನ್ನಡಿಗರು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ, ಕನ್ನಡದಲ್ಲಿ ಮಾತಾಡ್ತೀವಿ, ಅದು ನಮ್ಮ ಹೆಮ್ಮೆ. ಆದರೆ ಇನ್ನೊಬ್ಬರಿಗೆ ಮುಜುಗರ ಉಂಟು ಮಾಡುವಂಥದ್ದು ತಪ್ಪು. ನಿಮ್ಮ ಹೈಕಮಾಂಡ್ ನಾಯಕರಿರುವಂತಹ ಸಮಾವೇಶದಲ್ಲಿ ನೀವು ಕನ್ನಡವನ್ನ ಮಾತಾಡ್ತೀರಾ, ಏನೋ ಕನ್ನಡ ಅಂತ ಕೂಡ ನೀವು ಕೇಳುವಂತಹ ಧೈರ್ಯವನ್ನ ಮಾಡಬಹುದಲ್ವಾ? ಯಾಕೆ ಮಾಡಲ್ಲ? ಅದು ಕನ್ನಡಿಗರಿಗಿರುವಂತಹ ಬೇಸರ. ಒಂದು ವೇಳೆ ಸಿದ್ದರಾಮಯ್ಯನವರೇ ಅದೇ ವೇದಿಕೆಯಲ್ಲಿ ಮುರ್ಮು ಅವರು ಮಾತೃಭಾಷೆ ಒಡಿಸ್ಸಾದ ಒಡಿಯಾ ಗೊತ್ತಾ ಅಂತ ಕೇಳಿದ್ರೆ ನಿಮಗೆ ಹೇಗಾಗ್ತಾ ಇತ್ತಲ್ವಾ? ಪ್ರತಿಯೊಬ್ಬರಿಗೂ ಅವರ ಮಾತೃಭಾಷೆನೇ ದೊಡ್ಡದಾಗಿರಬೇಕು, ದೊಡ್ಡದಾಗಿರತ್ತೆ. ಅದನ್ನು ನಾವೆಲ್ಲರೂ ಬಳಸಬೇಕು. ಕನ್ನಡಿಗರಾದ ನಮಗೆ ಕನ್ನಡನೇ ಮೊದಲು, ನಮಗೆ ಕನ್ನಡನೇ ಹೆಮ್ಮೆ. ಈಗ ಅದನ್ನು ಬಿಡಿ, ನಿಮ್ಮ ಕನ್ನಡ ಪ್ರೇಮವನ್ನು ನೋಡಿ ಬಹಳ ಖುಷಿಯಾಗಿದ್ದೀನಿ, ಅದಕ್ಕೆ ಕೇಳ್ತಾ ಇದ್ದೀನಿ. ಮೊನ್ನೆ ನೀವು ರಾಹುಲ್ ಗಾಂಧಿ ಅವರ ಜೊತೆಗೆ ಬಿಹಾರದಲ್ಲಿ ಪ್ರಚಾರವನ್ನ ಮಾಡೋದಕ್ಕೆ ಹೋಗಿದ್ರಲ್ವಾ ಸಿದ್ದರಾಮಯ್ಯನವರೇ? ಅಲ್ಲಿ ಯಾವ ಭಾಷೆನ ಮಾತನಾಡಿದ್ರಿ? ಹಿಂದಿಯಲ್ಲಿ ಮಾತನಾಡಿದ್ರಾ, ಇಂಗ್ಲಿಷ್ನಲ್ಲಿ ಮಾತಾಡಿದ್ರಾ, ಅಥವಾ ಅಲ್ಲಿನ ಸ್ಥಳೀಯ ಭಾಷೆ ಮೈಥಿಲಿ ಭಾಷೆಯಲ್ಲಿ ಮಾತನಾಡಿದ್ರಾ? ನಾನು ಹೇಳೋದು, ನೀವು ಬಿಹಾರಕ್ಕೆ ಹೋದರೂ ಕನ್ನಡವನ್ನೇ ಮಾತಾಡಬೇಕು. ನೋಡಿ, ಯಾಕೆ ಅಂದ್ರೆ ಈಗ ನಿಮ್ಮ ರಾಹುಲ್ ಗಾಂಧಿ ಅವರಾಗಿರಬಹುದು, ಸೋನಿಯಾ ಗಾಂಧಿ ಅವರಾಗಿರಬಹುದು, ಪ್ರಿಯಾಂಕಾ ಗಾಂಧಿ ಅವರಾಗಿರಬಹುದು, ಕರ್ನಾಟಕಕ್ಕೆ ಬಂದ್ರೆ ಅವ್ರೇನು ಕನ್ನಡದಲ್ಲ ಮಾತಾಡ್ತಾರೆ? ಇಲ್ಲ, ಹಿಂದಿಯಲ್ಲೇ ಮಾತಾಡೋದು. ಹೌದಲ್ವೋ? ಅದಕ್ಕೆ ನೀವು ಬಿಹಾರದಲ್ಲಿ ಹೋದ್ರು ನೀವು ಕನ್ನಡ ಪ್ರೇಮವನ್ನು ತೋರಿಸ್ಬೇಕಾಗಿತ್ತು. ಹೌದಲ್ವೋ? ಕರೆಕ್ಟ್ ತಾನೇ? ಸಿದ್ದರಾಮಯ್ಯನವರ ರಾಷ್ಟ್ರಪತಿಗಳಿಗೆ ನೀವು ಕನ್ನಡ ಬರುತ್ತಾ ಅಂತ ವೇದಿಕೆಯಲ್ಲಿ ಕೇಳಿದ್ರಿ. ಓಕೆ, ಅದನ್ನ ಈಗ ಒಂದು ಕ್ಷಣ ಸೈಡಲ್ಲಿ ಇಟ್ಟುಬಿಟ್ಟೋಣ. ಈಗ ನಾನು ಒಂದಷ್ಟು ಪ್ರಶ್ನೆಯನ್ನು ನಿಮಗೆ ಕೇಳ್ತೀನಿ, ಅದಕ್ಕೆ ದಯವಿಟ್ಟು ಉತ್ತರವನ್ನು ಕೊಡಿ. ನಮ್ಮ ರಾಜ್ಯದಲ್ಲಿ ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ನೀವು ಎಷ್ಟು ಆದ್ಯತೆಯನ್ನ ನೀಡ್ತಾ ಇದ್ದೀರಾ? ಇಂಗ್ಲಿಷ್ ಮೋಹದಿಂದ ಮಕ್ಕಳು ಪ್ರಾಥಮಿಕ ಹಂತದಲ್ಲೇ ಕನ್ನಡವನ್ನು ಕಲಿತಾ ಇಲ್ಲ. ಆದರೆ ನೀವು ಕನ್ನಡ ಶಾಲೆಗಳಾಗಿರಬಹುದು, ಕನ್ನಡ ಶಾಲೆಗಳ ಶಿಕ್ಷಕರ ನೇಮಕಕ್ಕೆ ಆಗಿರಬಹುದು, ಎಷ್ಟು ಆದ್ಯತೆಯನ್ನ ನೀಡ್ತಾ ಇದ್ದೀರಾ? ನೀಡ್ತಾ ಇಲ್ಲ ಅಂದ್ರೆ ಯಾಕೆ ನೀಡ್ತಾ ಇಲ್ಲ? ನಿಮ್ಮ ಸರ್ಕಾರನೇ ಹಿಂದೆ ನೀಡಿದಂಥ ಒಂದು ಡಾಟಾ ಇದೆ, ಅದನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನಮ್ಮ ರಾಜ್ಯದಲ್ಲಿ 41,905 ಪ್ರಾಥಮಿಕ, ಅದೇ ರೀತಿ 4,891 ಪ್ರೌಢಶಾಲೆ ಸೇರಿ ಒಟ್ಟು 46,776 ಸರಕಾರಿ ಶಾಲೆಗಳು ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಪ್ರಾಥಮಿಕ ಶಾಲೆಗಳಿಗೆ 88,531 ಹುದ್ದೆಗಳು ಮಂಜೂರಾಗಿದೆ. ಅದರಲ್ಲಿ 38,802 ಶಿಕ್ಷಕರು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಅಂದ್ರೆ ಪ್ರಾಥಮಿಕ ಶಾಲೆಯಲ್ಲೇ ಸುಮಾರು 49,729 ಶಿಕ್ಷಕರ ಕೊರತೆ ಇದೆ. ಇನ್ನು ಪ್ರೌಢಶಾಲೆಯ ಕಥೆಯನ್ನು ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಪ್ರೌಢಶಾಲಾ ವಿಭಾಗದಲ್ಲಿ 44,406 ಹುದ್ದೆಗಳು ಮಂಜೂರಾಗಿದೆ. ಅದರಲ್ಲಿ 32,610 ಶಿಕ್ಷಕರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅಂದ್ರೆ ಪ್ರೌಢಶಾಲಾ ವಿಭಾಗದಲ್ಲೂ ಕೂಡ 11,796 ಹುದ್ದೆಗಳು ಖಾಲಿ ಇವೆ. ಈಗ ಒಟ್ಟು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಬರೋಬ್ಬರಿ 61,525 ಶಿಕ್ಷಕರ ಹುದ್ದೆ ಖಾಲಿ ಇದೆ. ಇದು ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ
ಶಿಕ್ಷಕರ ಕೊರತೆ ಇರುವಂಥದ್ದು. ಹಾಗಿದ್ದ ಮೇಲೆ ಒಂದು ವೇದಿಕೆಯಲ್ಲಿ ನಿಂತ್ಕೊಂಡು ಯೂನೋ ಕನ್ನಡ ಅಂತ ಅಂದ್ರೆ ಕನ್ನಡ ಉಳಿಯುತ್ತಾ ಸಿದ್ದರಾಮಯ್ಯನವರೇ? ನಾವು ನಿಮಗೆ ಕೇಳ್ತೀವಿ, ಯೂನೋ ಕನ್ನಡ ಶಾಲೆಗಳ ಪರಿಸ್ಥಿತಿ ಸಿದ್ದರಾಮಯ್ಯನವರೇ? ಹೇಳ್ತೀವಿ, ಇನ್ನೂ ಇದೆ. ಇದು ಕನ್ನಡ ಶಾಲೆಗಳ ಶಿಕ್ಷಕರ ಕೊರತೆ ಆದರೆ ಇನ್ನು ಕನ್ನಡ ಶಾಲೆಗಳ ದುಸ್ಥಿತಿಯನ್ನ ಹೇಳಿ ಸುಖ ಇಲ್ಲ. ನಮ್ಮ ರಾಜ್ಯದಲ್ಲಿ 20,440 ಕಿರಿಯ ಪ್ರಾಥಮಿಕ ಶಾಲೆಗಳು, ಅದೇ ರೀತಿ 21,799 ಹಿರಿಯ ಪ್ರಾಥಮಿಕ ಶಾಲೆಗಳಿವೆ. ಪ್ರೌಢ ಶಾಲೆಗಳು ಒಟ್ಟು 4,819 ಇದೆ. ಇವುಗಳ ಪೈಕಿ 5,206 ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಗಳು ಸಣ್ಣ ಪ್ರಮಾಣದ ದುರಸ್ತಿ ಕಾರ್ಯಕ್ಕೆ ಕಾಯ್ತಾ ಇದೆ. ಇನ್ನು 5,478 ಶಾಲೆಗಳಲ್ಲಿ ದೊಡ್ಡ ಪ್ರಮಾಣದ ದುರಸ್ತಿ ಆಗಬೇಕಾಗಿದೆ. ಹಿರಿಯ ಪ್ರಾಥಮಿಕ ಶಾಲೆಗಳ ಪೈಕಿ 7,901 ಸಣ್ಣ ಪ್ರಮಾಣದ ದುರಸ್ತಿ, ಇನ್ನು 8,895 ಶಾಲೆಗಳಲ್ಲಿ ದೊಡ್ಡ ಪ್ರಮಾಣದ ದುರಸ್ತಿ ಆಗಬೇಕಾಗಿದೆ. ಇನ್ನು ಪ್ರೌಢ ಶಾಲೆಗಳ ಪೈಕಿ 1,365 ಸಣ್ಣ ಪ್ರಮಾಣದ, ಅದೇ ರೀತಿ 1,059 ದೊಡ್ಡ ಪ್ರಮಾಣದ ದುರಸ್ತಿ ಆಗಬೇಕಾಗಿದೆ. ಹೀಗೆ ಒಟ್ಟಾಗಿ 14,472 ಸರ್ಕಾರಿ ಶಾಲೆಗಳು ಸಣ್ಣ ಪ್ರಮಾಣದ ದುರಸ್ತಿ, ಇನ್ನು 15,432 ಶಾಲೆಗಳು ದೊಡ್ಡ ಪ್ರಮಾಣದ ದುರಸ್ತಿ ಕಾರ್ಯಕ್ಕಾಗಿ ಕಾಯ್ತಾ ಇದೆ. ಒಟ್ಟು ಇವೆಲ್ಲವನ್ನ ಲೆಕ್ಕ ಹಾಕಿದ್ರೆ 29,904 ಕಟ್ಟಡಗಳು ದುರಸ್ತಿಗಾಗಿ ಕಾಯ್ತಾ ಇದೆ. 29,904 ಶಾಲಾ ಕಟ್ಟಡಗಳು. ಇದು ನಿಮ್ಮದೇ ಸರ್ಕಾರ 1.5 ವರ್ಷದ ಹಿಂದೆ ನೀಡಿದಂತಹ ಡಾಟಾ ಸಿದ್ದರಾಮಯ್ಯನವರೇ. ಈಗ ಶಾಲೆಗಳ ಸ್ಥಿತಿ ಸುಧಾರಿಸಿದೆಯಾ ಇಲ್ವಾ ದೇವರೇ ಬಲ್ಲ. ಯಾಕಂದ್ರೆ ನಮ್ಮ ರಾಜ್ಯದ ಪರಿಸ್ಥಿತಿ ಎಷ್ಟು ಚೆನ್ನಾಗಿದೆ ಅಂತ ನಾವು 2 ಕಣ್ಣುಗಳ ಮೂಲಕ ನೋಡ್ತಾ ಇದ್ದೀವಿ ಸಿದ್ದರಾಮಯ್ಯನವರೇ. ನಿಮಗೆ ಗೊತ್ತಿರಲಿ, ಎಷ್ಟೋ ಶಾಲೆಗಳಲ್ಲಿ ಚಾವಣಿ ಕುಸಿದಿರುತ್ತೆ, ಕೂರುವಂತ ಪರಿಸ್ಥಿತಿ ಇರಲ್ಲ. ಸಿದ್ದರಾಮಯ್ಯ ಅವರಿಗೆ ನನ್ನ ಕೋರಿಕೆ, ನಮ್ಮ ಶಾಲೆಯಲ್ಲಿ ಮಳೆ ಬಂದಿದ್ರೆ ನೀರಲ್ಲೇ ಕೆಳಗೆ ಸುರಿತಾ ಇದೆ, ಗೋಡೆ ಎಲ್ಲ ಒಡೆದೋಗಿದ್ದಕ್ಕೆ ನೀರು ತುಂಬಾ ಇದೆ, ಚೇರ್ ಟೇಬಲ್ ಬೇಕು, ಕೆಳಗೆ ಕುಳಿತುಕೊಂಡರೆ ಓದಕ್ಕಾಗಲ್ಲ, ಪಾಠ ಮಾಡಕ್ಕಾಗಲ್ಲ, ಬಟ್ಟೆ ಎಲ್ಲ ತೇವಾಯ್ತಾ ಇದೆ. ಅದರ ಜೊತೆಯಲ್ಲಿ ನಮಗೆ ಶೌಚಾಲಯ ಬೇಕು. ಶೌಚಾಲಯ ಇಲ್ಲದೆ ನಾವು ತುಂಬಾ ಕಷ್ಟಪಡುತ್ತೇವೆ. ನಾವು ಶೌಚಾಲಯ ಇಲ್ಲದೆ ರೋಡ್ ಆಚೆ ಹೋಗುವಾಗ ಕಾರ್ ಬೈಕ್ ಎಲ್ಲ ಬರುತ್ತದೆ. ಅದರ ಜೊತೆಯಲ್ಲಿ ನಾವು ಹೆಣ್ಣು ಮಕ್ಕಳಿಂದ ಹೋಗಕ್ಕೆ ತುಂಬಾ ಕಷ್ಟಪಡುತ್ತೇವೆ. ಯೂನೋ ಕನ್ನಡ ಅಂತ ದೊಡ್ಡ ಜನರ ಹಾಗೆ ಮೈಕ್ ಮುಂದೆ ಹೇಳಿದ್ರೆ ಸಾಕಾಗಲ್ಲ ಸಿದ್ದರಾಮಯ್ಯನವರೇ. ಕನ್ನಡ ಉಳಿಬೇಕು ಅಂತಂದ್ರೆ ಕನ್ನಡ ಶಾಲೆ ಸ್ಥಿತಿ ಹೇಗೆ ಸುಧಾರಿಸಬೇಕು ಅನ್ನೋದ್ರ ಬಗ್ಗೆ ಕೂಡ ಗಮನವನ್ನ ಹರಿಸಬೇಕಾಗತ್ತೆ. ಈ ಡೋಂಗಿ ಭಾಷಾ ಪ್ರೇಮವನ್ನ ಬಿಟ್ಟು ಒಬ್ಬ ಕನ್ನಡಿಗರಾಗಿ ಕನ್ನಡವನ್ನ ಉಳಿಸಿ ಕನ್ನಡವನ್ನ ಬೆಳೆಸೋದಕ್ಕೆ ಪ್ರಯತ್ನವನ್ನ ಪಡಿ ಸಿದ್ದರಾಮಯ್ಯನವರೇ, ದಯವಿಟ್ಟು. ಮತ್ತೊಮ್ಮೆ ನಿಮ್ಮ ಮೊಮ್ಮಗನನ್ನ ಆದಷ್ಟು ಬೇಗ ಮಧು ಬಂಗಾರಪ್ಪ ಅವರ ಬಳಿ ಕನ್ನಡ ಕಲಿಯೋದಕ್ಕೆ ದಯವಿಟ್ಟು ಕಳಿಸ್ಕೊಡಿ. ಜೈ ಭುವನೇಶ್ವರಿ, ಜೈ ಕನ್ನಡಾಂಬೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.